ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯ ದೇವಿಯು ಮಂಗಳಕರವಾದ ಶುಭಾಶಂಸನೆಗಳನ್ನು ಮಾಡಿದುದು, ಶ್ರೀರಾಮನು ತಾಯಿಗೆ ನಮಸ್ಕರಿಸಿ ಸೀತಾದೇವಿಯ ಅಂತಃಪುರಕ್ಕೆ ಹೋದುದು ಎಂಬ 25ನೆಯ ಸರ್ಗಕ್ಕೆ ಸ್ವಾಗತ. ಸಹಪನೀಯ ತಮಾಯಾಸಾಮುಪಸ್ಪೃಶ್ಯ ಜಲಂ ಶುಚಿ ಚಕಾರ ಮಾತಾ ರಾಮಸ್ಯ ಮಂಗಲಾನಿ ಮನಸ್ವಿನಿ. ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯು ಪುತ್ರ ವಿಯೋಗ ಶೋಕದಿಂದ ಪ್ರಾಪ್ತವಾಗಿದ್ದ ಆಯಾಸವನ್ನು ದೂರ ಮಾಡಿ ಶುದ್ಧಾಚಮನವನ್ನು ಮಾಡಿ ಸುಮನಸ್ಕಳಾಗಿ ಮಂಗಳಾಶಂಸನೆಗಳನ್ನು ಮಾಡಲು ಉಪಕ್ರಮಿಸಿದಳು. ರಘುತ್ತಮನೇ, ನಿನ್ನನ್ನು ವನವಾಸ ಗಮನದಿಂದ ಪರಾನ್ಮುಖನನ್ನಾಗಿ ಮಾಡಲು ಶಕ್ಯವಿಲ್ಲ. ಆದುದರಿಂದ ನೀನಿನ್ನು ಅರಣ್ಯಕ್ಕೆ ಹೊರಡು. ಆದರೆ ಬೇಗ ಬಂದು ಬಿಡು. ಯಾವಾಗಲೂ ಸತ್ಪುರುಷರ ಮಾರ್ಗವನ್ನೇ ಅನುಸರಿಸು. ಯಂ ಪಾಲಯಸಿ ಧರ್ಮತ್ವಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ಧೂಲ ಧರ್ಮಸ್ತ್ವಾಮಭಿರಕ್ಷತು. ರಾಘವ ಶ್ರೇಷ್ಠನೇ, ನೀನು ಯಾವ ಧರ್ಮವನ್ನು ಧೈರ್ಯದಿಂದಲೂ ನಿಯಮದಿಂದಲೂ ಪರಿಪಾಲನೆ ಮಾಡುವೆಯೋ ಅದೇ ಧರ್ಮವು ನಿನ್ನನ್ನು ರಕ್ಷಿಸಲಿ. ಯೇಭ್ಯ ಪ್ರಣಮಸೆ ಪುತ್ರ ಚೈತ್ಯೇಷ್ವಾಯತನೇಷು ಚ ತೇ ಚ ತ್ವಾಮಭಿರಕ್ಷಂತು ವನೇ ಸಹ ಮಹರ್ಷಿಭಿಃ. ಪವಿತ್ರ ಸ್ಥಳಗಳಲ್ಲಿಯೂ ಮತ್ತು ದೇವ ಮಂದಿರಗಳಲ್ಲಿಯೂ ಇರುವ ಯಾವ ದೇವತೆಗಳನ್ನು ನೀನು ಅನುದಿನವೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸುವೆಯೋ ಆ ಎಲ್ಲ ದೇವತೆಗಳು ಅರಣ್ಯದಲ್ಲಿ ಮಹರ್ಷಿಗಳೊಡನೆ ಇರುವ ನಿನ್ನನ್ನು ರಕ್ಷಿಸಲಿ. ಯಾನಿ ದತ್ತಾನಿ ತೇಸ್ತ್ರಾಣಿ ವಿಶ್ವಾಮಿತ್ರೇಣ ಧೀಮತ ತಾನಿ ತ್ವಾಮಭಿರಕ್ಷಂತು ಗುಣೈ ಸಮುದಿತಂ ಸದಾ. ಬುದ್ಧಿವಂತರಾದ ವಿಶ್ವಾಮಿತ್ರರು ನಿನಗೆ ಯಾವ ಯಾವ ಮಹಾಸ್ತ್ರಗಳನ್ನು ಕೊಟ್ಟಿರುವರೋ ಆ ಮಹಾಸ್ತ್ರಗಳು ಸಕಲ ಸದ್ಗುಣ ಸಂಪನ್ನನಾದ ನಿನ್ನನ್ನು ಸದಾ ರಕ್ಷಿಸಲಿ. ಪಿತೃಶುಶ್ರೂಷಯ ಪುತ್ರ ಮಾತೃಶುಶ್ರೂಷಯ ತಥಾ ಸತ್ಯೇನ ಚ ಮಹಾಬಾಹೋ ಚಿರಂ ಜೀವಾಭಿರಕ್ಷಿತಃ. ಪಿತೃಶುಶ್ರೂಷೆಯಿಂದ ಪ್ರಾಪ್ತವಾದ ಫಲದಿಂದಲೂ ಮಾತೃಶುಶ್ರೂಷೆಯಿಂದ ಪ್ರಾಪ್ತವಾದ ಫಲದಿಂದಲೂ ಸತ್ಯ ಪರಿಪಾಲನೆಯ ಫಲದಿಂದಲೂ ಸಂರಕ್ಷಿಸಲ್ಪಟ್ಟವನಾಗಿ ನೀನು ಚಿರಂಜೀವಿಯಾಗು. ಸಮಿತ್ಕುಶ ಪವಿತ್ರಾಣಿ ವೇದ್ಯಶ್ಚಾಯತನಾನಿ ಚ ಸ್ಥಂಡಿಲಾನಿ ಚ ಚಿತ್ರಾಣಿ ಶೈಲಾ ವೃಕ್ಷಾ ಕ್ಷುಪಾ ಹೃದಾಹ ಪತಂಘಾ ಪನ್ನಗಾ ಸಿಂಹಾಸ್ತ್ವಾಂ ರಕ್ಷಂತು ನರೋತ್ತಮ. ನರೋತ್ತಮನೇ, ಅರಣ್ಯದಲ್ಲಿರುವ ಸಮಿತ್ತುಗಳು, ದರ್ಭೆಗಳು, ದರ್ಭೆಯ ಗ್ರಂಥಿಗಳು, ಯಜ್ಞ ವೇದಿಕೆಗಳು, ದೇವಪೂಜಾ ಸ್ಥಳಗಳು, ಬ್ರಾಹ್ಮಣರು ಮಲಗುವ ಪವಿತ್ರ ಪ್ರದೇಶಗಳು, ಪರ್ವತಗಳು, ದೊಡ್ಡ ಮರಗಳು, ಸಣ್ಣ ಕೊಂಬೆಗಳಿರುವ ವೃಕ್ಷಗಳು, ಸರೋವರಗಳು, ಪಕ್ಷಿಗಳು, ಸರ್ಪಗಳು, ಸಿಂಹಗಳು ನಿನ್ನನ್ನು ಸದಾ ರಕ್ಷಣೆ ಮಾಡಲಿ. ಸ್ವಸ್ತಿ ಸಾಧ್ಯಾಶ್ಚ ವಿಶ್ವೇ ಚ ಮರುತಶ್ಚ ಮಹರ್ಷಯಃ ಸ್ವಸ್ತಿ ಧಾತಾ ವಿಧಾತಾ ಚ ಸ್ವಸ್ತಿ ಪೂಷಾ ಭಗೋರ್ಯಮ ಲೋಕಪಾಲಾಶ್ಚ ತೇ ಸರ್ವೇ ವಾಸವ ಪ್ರಮುಖಾಸ್ತಥಾ ಋತಮಶ್ಚೈವ ಪಕ್ಷಾಶ್ಚ ಮಾಸಾಃ ಸಂವತ್ಸರಾ ಕ್ಷಪಾಃ ದಿನಾನಿ ಚ ಮುಹೂರ್ತಾಶ್ಚ ಸ್ವಸ್ತಿ ಕುರ್ವಂತು ತೇ ಸದಾ. ಸಾಧ್ಯರು, ವಿಶ್ವೇ ದೇವತೆಗಳು, ಸಪ್ತ ಮರುತ್ತುಗಳು, ಮಹರ್ಷಿಗಳು, ದಕ್ಷ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಪೂಷ, ಭಗ, ಅರ್ಯಮನೆ ಮೊದಲಾದ ದ್ವಾದಶಾದಿತ್ಯರು, ಇಂದ್ರನೇ ಮೊದಲಾದ ಲೋಕಪಾಲಕರು, ವಸಂತವೇ ಮೊದಲಾದ 6 ಋತುಗಳು, ಶುಕ್ಲ ಕೃಷ್ಣ ಪಕ್ಷಗಳು, ಚೈತ್ರವೇ ಮೊದಲಾದ 12 ಮಾಸಗಳು, ಪ್ರಭವ ವಿಭವಾದಿ 60 ಸಂವತ್ಸರಗಳು, ರಾತ್ರಿಗಳು, ಹಗಲುಗಳು ಮತ್ತು ಮುಹೂರ್ತಗಳು ನಿನಗೆ ಸರ್ವಕಾಲಗಳಲ್ಲಿಯೂ ಮಂಗಳವನ್ನು ಉಂಟು ಮಾಡಲಿ. ಸ್ಮೃತಿರ್ಧೃತಿಶ್ಚ ಧರ್ಮಶ್ಚ ಪಾತು ತ್ವಾಂ ಪುತ್ರ ಸರ್ವತಃ. ಮಗು, ಸ್ಮೃತಿ, ಧೃತಿ ಮತ್ತು ಧರ್ಮಗಳು ಎಲ್ಲ ಕಡೆಗಳಿಂದಲೂ ನಿನ್ನನ್ನು ರಕ್ಷಿಸಲಿ. ಸ್ಕಂದಶ್ಚ ಭಗವಾನ್ ದೇವಃ ಸೋಮಶ್ಚ ಸ ಬೃಹಸ್ಪತಿ ಸಪ್ತರ್ಷಯೋ ನಾರದಶ್ಚ ತೇ ತ್ವಾಂ ರಕ್ಷಂತು ಸರ್ವತಃ. ಪೂಜ್ಯನಾದ ಸ್ಕಂದ ಅಂದರೆ ಸನತ್ಕುಮಾರ, ಸೋಮ, ಬೃಹಸ್ಪತಿ, ಸಪ್ತರ್ಷಿಗಳು ಮತ್ತು ನಾರದ ಇವರೆಲ್ಲರೂ ನಿನ್ನನ್ನು ಎಲ್ಲ ಕಡೆಗಳಲ್ಲಿಯೂ ರಕ್ಷಿಸಲಿ.
ಯೇ ಚಾಪಿ ಸರ್ವತಃ ಸಿದ್ಧಾ ದಿಶಶ್ಚ ಸದಿಗೀಶ್ವರ ಸ್ತುತಾ ಮಯಾ ವನೆ ತಸ್ಮಿನ್ ಪಾಂತು ಪುತ್ವಾಂ ಪುತ್ರ ನಿತ್ಯಶಃ. ಸಿದ್ಧರು, 10 ದಿಕ್ಕುಗಳು ಮತ್ತು ದಿಕ್ಪಾಲಕರು ನಾನು ಮಾಡುವ ಸ್ತೋತ್ರದಿಂದ ಸಂತುಷ್ಟರಾಗಿ ಕಾಡಿನಲ್ಲಿ ನಿನ್ನನ್ನು ಅನುದಿನವೂ ಎಲ್ಲ ಕಡೆಗಳಿಂದಲೂ ಸಂರಕ್ಷಿಸಲಿ. ಶೈಲಾ ಸರ್ವೇ ಸಮುದ್ರಾಶ್ಚ ರಾಜ ವರುಣಗೇವ ಚ ದೌರಾಂತರಿಕ್ಷಂ ಪೃಥಿವೀ ನದ್ಯಃ ಸರ್ವಾಸ್ತಥೈವ ಚ ನಕ್ಷತ್ರಾಣಿ ಚ ಸರ್ವಾಣಿ ಗ್ರಹಾಶ್ಚ ಸಹದೇವತಾಃ ಅಹೋರಾತ್ರೇ ತಥಾ ಸಂಧಿ ಪಾಂತು ತ್ವಾಂ ವನಮಾಶ್ರಿತಂ. ಸಮಸ್ತ ಪರ್ವತಗಳು, ಸಮಸ್ತ ಸಮುದ್ರಗಳು, ಇವುಗಳ ರಾಜನಾದ ವರುಣನು, ದ್ಯುಲೋಕ, ಅಂತರಿಕ್ಷ, ಭೂಮಿಗಳು, ಸಮಸ್ತ ನದಿಗಳು, ಎಲ್ಲ ನಕ್ಷತ್ರಗಳು, ಅಭಿಮಾನಿ ದೇವತೆಗಳಿಂದ ಕೂಡಿದ ಎಲ್ಲ ಗ್ರಹಗಳು, ಹಗಲು ರಾತ್ರಿಗಳು, 2 ಸಂಧ್ಯೆಗಳು ಅರಣ್ಯವನ್ನು ಆಶ್ರಯಿಸುವ ನಿನ್ನನ್ನು ರಕ್ಷಿಸಲಿ. ಋತವಶ್ಚಾಪಿ ಷಟ್ಪುಣ್ಯ ಮಾಸ ಸಂವತ್ಸರಾಸ್ತಥಾ ಕಲಾಶ್ಚ ಕಾಷ್ಟಾಶ್ಚ ತಥಾ ತವ ಶರ್ಮ ದಿಶಂತು ತೇ. 6 ಋತುಗಳು, ಚೈತ್ರಾದಿ ಮಾಸಗಳು, ಪ್ರಭವಾದಿ ಸಂವತ್ಸರಗಳು, ಕಲೆಗಳು, ಕಾಷ್ಟಗಳು ನಿನಗೆ ಸುಖವನ್ನು ಉಂಟು ಮಾಡಲಿ. ಮಹಾವನೆ ವಿಚರತೋ ಮುನಿವೇಶಸ್ಯ ಧೀಮತಃ ತಥಾ ದೇವಾಶ್ಚ ದೈತ್ಯಾಶ್ಚ ಭವಂತು ಸುಖದಾ ಸದಾ. ಮುನಿವೇಶವನ್ನು ಧರಿಸಿ ಅರಣ್ಯದಲ್ಲಿ ಸಂಚರಿಸುವ ಧೀಮಂತನಾದ ನಿನಗೆ ಅಲ್ಲಿರುವ ದೇವತೆಗಳು, ದೈತ್ಯರು ಸರ್ವದಾ ಸುಖದಾಯಕರಾಗಿರಲಿ. ರಾಕ್ಷಸಾನಾಂ ಪಿಶಾಚಾನಾಂ ರೌದ್ರಾಣಾಂ ಕ್ರೂರಕರ್ಮಣಾಂ ಕ್ರವ್ಯಾದಾನಾಂಚ ಸರ್ವೇಷಾಂ ಮಾ ಭೂತ್ ಪುತ್ರಕತೆ ಭಯಂ. ಭಯಂಕರರಾದ ರಾಕ್ಷಸರಿಂದಲೂ, ಕ್ರೂರ ಕರ್ಮಿಗಳಾದ ಪಿಶಾಚರಿಂದಲೂ, ಮಾಂಸ ಭಕ್ಷಕ ಪ್ರಾಣಿಗಳಿಂದಲೂ ನಿನಗೆ ಭಯವುಂಟಾಗದಿರಲಿ. ಪ್ಲವಗ ವೃಶ್ಚಿಕಾ ದಂಶ ಮಶಕಾಶ್ಚೈವ ಕಾನನೆ ಸರೀಸೃಪಾಶ್ಚ ಕೀಟಾಶ್ಚ ಮಾ ಭೂವನ್ ಗಹನೆ ಮುತವ. ಗಹನವಾದ ಕಾಡಿನಲ್ಲಿರುವ ಕಪಿಗಳು, ಚೇಳುಗಳು, ಕಾಡುನೊಳಗಳು, ಸೊಳ್ಳೆಗಳು, ಸರ್ಪಗಳು, ಕೀಟಗಳು ನಿನಗೆ ಬಾಧೆಯನ್ನು ಉಂಟು ಮಾಡದಿರಲಿ. ಮಹಾದ್ವೀಪಾಶ್ಚ ಸಿಂಹಾಶ್ಚ ವ್ಯಾಘ್ರ ವೃಕ್ಷಾಶ್ಚ ದಂಷ್ಟ್ರಿಣಃ ಮಹಿಷಾ ಶೃಂಘಣೋ ರೌದ್ರ ನತೆ ದೃಹ್ಯಂತು ಪುತ್ರಕ. ಮದಿಸಿದ ಕಾಡಾನೆಗಳು, ಸಿಂಹಗಳು, ಹುಲಿಗಳು, ಕರಡಿಗಳು, ಕಾಡು ಹಂದಿಗಳು, ದೊಡ್ಡ ದೊಡ್ಡ ಕೋಡುಗಳಿರುವ ಕಾಡು ಕೋಣಗಳು, ಕಾಡೆಮ್ಮೆಗಳು ಮತ್ತು ಭಯಂಕರವಾದ ಇತರ ದುಷ್ಟ ಪ್ರಾಣಿಗಳು ಅರಣ್ಯದಲ್ಲಿ ನಿನ್ನನ್ನು ಘಾಸಿಪಡಿಸದಿರಲಿ. ನೃಮಾಂಸೋ ಭೋಜಿನೋ ರೌದ್ರ ಯೇ ಚಾಂತೆ ಸತ್ವತ ಜಾತಯಃ ನ ಚತ್ವಾ ಹಿಂಸಿಷೋ ಪುತ್ರ ಮಯಾ ಸಂಪೂಜಿತಸ್ತ್ವಿಹ. ಮನುಷ್ಯರ ಮಾಂಸವನ್ನು ಭಕ್ಷಿಸುವ ಭಯಂಕರವಾದ ಯಾವ ಕ್ರೂರ ಪ್ರಾಣಿಗಳಿವೆಯೋ ಅವೆಲ್ಲವೂ ನಾನು ಮಾಡುವ ಪೂಜೆಯಿಂದ ಸಂತುಷ್ಟವಾಗಿ ನಿನ್ನನ್ನು ಹಿಂಸಿಸದಿರಲಿ. ಆಗಮಾಸ್ತೆ ಶಿವಾಸ್ಸಂತು ಸಿದ್ಧ್ಯಂತು ಚ ಪರಾಕ್ರಮಾಃ ಸರ್ವ ಸಂಪತ್ತಯೇ ರಾಮ ಸ್ವಸ್ತಿಮಾನ್ ಗಚ್ಚ ಪುತ್ರಕ. ನೀನು ಅರಣ್ಯದಲ್ಲಿ ಹೋಗುವ ಮಾರ್ಗಗಳು ನಿನಗೆ ಶುಭದಾಯಕಗಳಾಗಲಿ. ನಿನ್ನ ಪರಾಕ್ರಮಗಳು ಅರಣ್ಯದಲ್ಲಿ ಸಫಲಗಳಾಗಲಿ. ಸಮಸ್ತ ಸಂಪತ್ತಿನ ಪ್ರಾಪ್ತಿಗಾಗಿ ಕ್ಷೇಮದಿಂದ ಅರಣ್ಯಕ್ಕೆ ಪ್ರಯಾಣ ಮಾಡು. ಸ್ವಸ್ತಿತೆ ಸ್ವಾಂತರಿಕ್ಷೇಭ್ಯ ಪಾರ್ಥಿವೇಭ್ಯ ಪುನಃ ಪುನಃ ಸರ್ವೇಭ್ಯಶ್ಚೈವ ದೇವೇಭ್ಯೋ ಏಚತೆ ಪರಿಪಂಥಿನಃ. ವತ್ಸ, ಅಂತರಿಕ್ಷದಲ್ಲಿ ಸಂಚರಿಸುವವರಿಂದಲೂ ಭೂಮಿಯಲ್ಲಿ ಸಂಚರಿಸುವವರಿಂದಲೂ ಸಕಲ ದೇವತೆಗಳಿಂದಲೂ ಮತ್ತು ಶತ್ರುಗಳಿಂದಲೂ ನಿನಗೆ ಮಂಗಳ ಉಂಟಾಗಲಿ. ಶುಕ್ರ ಸೋಮಶ್ಚ ಸೂರ್ಯಶ್ಚ ಧನದೋಥ ಯಮಸ್ತಥಾ ಪಾಂತು ತ್ವಾಮರ್ಚಿತಾ ರಾಮ ದಂಡಕಾರಣ್ಯವಾಸಿನಂ. ನಾನು ಪೂಜಿಸುವ ಶುಕ್ರ, ಸೋಮ, ಸೂರ್ಯ, ಯಮ, ಕುಬೇರರು ದಂಡಕಾರಣ್ಯದಲ್ಲಿ ವಾಸ ಮಾಡಲಿರುವ ನಿನ್ನನ್ನು ರಕ್ಷಿಸಲಿ. ಅಗ್ನಿರ್ವಾಯುಸ್ತಥಾ ಧೂಮೋ ಮಂತ್ರಾಶ್ಚ ಋಷಿ ಮುಖಾಚ್ಯುತಾಃ ಉಪಸ್ಪರ್ಶನ ಕಾಲೇತು ಪಾಂತು ತ್ವಾಂ ರಘುನಂದನ. ರಘುನಂದನನೇ, ಅಗ್ನಿಯು, ವಾಯುವು, ಅಗ್ನಿ ಸಂಬಂಧವಾದ ಧೂಮವು, ಯಜ್ಞ ಕಾಲದಲ್ಲಿ ಋಷಿಗಳ ಮುಖದಿಂದ ಹೊರಡುವ ವೇದ ಮಂತ್ರಗಳು ಶುದ್ಧಾಚಮನ ಕಾಲದಲ್ಲಿ ನಿನ್ನನ್ನು ರಕ್ಷಿಸಲಿ.
ಸರ್ವಲೋಕ ಪ್ರಭುರ್ಬ್ರಹ್ಮ ಭೂತಭರ್ತ ತಥರ್ಷಯಃ ಯೇ ಚ ಶೇಷಾಃ ಸುರಾಃ ಸರ್ವೇ ರಕ್ಷಂತು ವನವಾಸಿನಂ. ಸಕಲ ಲೋಕಗಳಿಗೂ ಪ್ರಭುವಾದ ನಾರಾಯಣನು, ಸಕಲ ಚರಾಚರ ಪ್ರಾಣಿಗಳ ಉತ್ಪತ್ತಿಗೆ ಕಾರಣನಾದ ಬ್ರಹ್ಮನು, ಋಷಿ ಮಹರ್ಷಿಗಳು ಇವರೇ ಅಲ್ಲದೆ ಇನ್ನು ಅನೇಕ ದೇವಾಧಿದೇವತೆಗಳು ವನವಾಸಿಯಾಗಲಿರುವ ನಿನ್ನನ್ನು ರಕ್ಷಿಸಲಿ. ಹೀಗೆ ವಿಶಾಲಾಕ್ಷಿಯಾದ ಕೌಸಲ್ಯಾದೇವಿಯು ದಿವ್ಯ ಕುಸುಮ ಮಾಲೆಗಳಿಂದಲೂ ದಿವ್ಯ ಗಂಧಗಳಿಂದಲೂ ಆಯಾ ದೇವತೆಗಳಿಗೆ ಅನುರೂಪವಾದ ಸ್ತೋತ್ರಗಳಿಂದಲೂ ಸಕಲ ದೇವತೆಗಳನ್ನು ತನ್ನ ಮಗನ ಕಲ್ಯಾಣಕ್ಕಾಗಿ ಪೂಜಿಸಿದಳು. ಮಹಾತ್ಮನಾದ ಬ್ರಾಹ್ಮಣನ ಮೂಲಕವಾಗಿ ಯಜ್ಞೇಶ್ವರನನ್ನು ವಿಧಿಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿಸಿ ಶ್ರೀರಾಮನಿಗೆ ವನವಾಸ ಕಾಲದಲ್ಲಿ ಮಂಗಳವಾಗಲೆಂದು ಹೋಮವನ್ನು ಮಾಡಿಸಿದಳು. ತುಪ್ಪ, ಬಿಳಿಯ ಹೂವಿನ ಮಾಲೆಗಳು, ನಾನಾ ವಿಧವಾದ ಸಮಿತ್ತುಗಳು, ಬಿಳಿಯ ಸಾಸಿವೆ ಮುಂತಾದ ಹೋಮ ದ್ರವ್ಯಗಳನ್ನು ವರಾಂಗನೆಯಾದ ಕೌಸಲ್ಯಾದೇವಿಯು ಸಿದ್ಧಪಡಿಸಿದಳು. ಹೀಗೆ ಸಿದ್ಧಪಡಿಸಿದ ಹೋಮ ದ್ರವ್ಯಗಳಿಂದ ಪುರೋಹಿತರು ಶ್ರೀರಾಮನಿಗೆ ಶಾಂತಿಯನ್ನು, ನಿರೋಗ ದೃಢಕಾಯತ್ವವನ್ನು ಸಂಕಲ್ಪಿಸಿ ವಿಧಿಪೂರ್ವಕವಾಗಿ ಹೋಮ ಮಾಡಿದರು. ಹೋಮಶೇಷದಿಂದ ವೇದಿಕೆಯ ಹೊರಭಾಗದಲ್ಲಿ ಲೋಕಪಾಲರ ಪ್ರೀತ್ಯರ್ಥವಾಗಿ ಬಲಿ ಪ್ರದಾನವನ್ನು ಮಾಡಿದರು. ಬಳಿಕ ಪುರೋಹಿತರು ಜೇನುತುಪ್ಪ, ಮೊಸರು, ಅಕ್ಷತೆ, ತುಪ್ಪ ಮುಂತಾದ ಶುಭ ವಸ್ತುಗಳೊಡನೆ ಋತ್ವಿಜರನ್ನು ಕುರಿತು ಪುಣ್ಯಾಹಂ ಭವಂತೋ ಭ್ರುವಂತು ಮುಂತಾಗಿ ಹೇಳಿ ಅರಣ್ಯದಲ್ಲಿ ಪ್ರಾಪ್ತವಾಗಬಹುದಾದ ಅರಿಷ್ಟಗಳ ನಿರಸನ ಮಂತ್ರಗಳನ್ನು ಬ್ರಾಹ್ಮಣರಿಂದ ಹೇಳಿಸಿದರು. ಪುಣ್ಯಾಹ ವಾಚನವು ಈ ಸಂದರ್ಭದಲ್ಲಿ ಕೆಲವರಿಗೊಂದು ಸಂದೇಹ ಬರಬಹುದು. ತಾಯಿಯಾದವಳು ಇಷ್ಟೆಲ್ಲ ಮಗನಿಗೆ ಶುಭಾಶಂಸನೆಯನ್ನು ಮಾಡಿದರೆ ಅದರ ಪರಿಣಾಮವಾಗುತ್ತದೆಯೇ? ಬ್ರಾಹ್ಮಣರು ಬಂದು ನಿನಗೆ ಒಳ್ಳೆಯದಾಗಲೆಂದು ಹಾರೈಸಿ ಬಿಟ್ಟರೆ ಒಳ್ಳೆಯದಾಗಿ ಬಿಡುತ್ತದೆಯೇ? ನಾಸ್ತಿಕರಾದವರಿಗೆ ಸಂದೇಹಗಳು ಸಹಜವಾದದ್ದೇ. ಆದರೆ ಮನಸ್ಸಿನ ಆಳದಿಂದ ಯಾವ ತಾಯಿ ತಾನು ಜನ್ಮ ಕೊಟ್ಟಂತಹ ತನ್ನದೇ ದೇಹದ ಭಾಗವೇ ಆಗಿರುವಂತಹ ಪುತ್ರನಿಗೆ ಮನಸಾರೆ ಒಂದು ಒಳ್ಳೆಯ ಮಾತನ್ನು ಆಡಿದರೆ ಆ ಮಾತು ಸಹಜವಾಗಿಯೇ ಫಲಿಸುತ್ತದೆ. ಆದರೆ ಅದು ಹೀಗೆ ಎಂದು ಹೇಳಲು ಬರುವುದಿಲ್ಲ. ಅದು ಮನಸ್ಸಿನ ನಂಬಿಕೆ, ಶ್ರದ್ಧೆಗಳ ಮೇಲೆ ಅವಲಂಬಿಸಿರುವುದು. ಅದೇ ರೀತಿಯಾಗಿ ಯಾವ ಬ್ರಾಹ್ಮಣರಿಂದ ಮಾತ್ರಕ್ಕೆ ಕೇವಲ ಮಂತ್ರ ಹೇಳುವಂತಹವರೇ ಬ್ರಾಹ್ಮಣರೆಂದು ಅರ್ಥವಲ್ಲ. ಯಾರು ಸ್ವಹಿತಾಸಕ್ತಿ ಇಲ್ಲದೆ, ಯಾವ ಸ್ವಾರ್ಥವೂ ಇಲ್ಲದೆ ಲೋಕಕ್ಕಾಗಿಯೇ ನಿರಂತರವಾಗಿ ತಮ್ಮ ಜೀವವನ್ನು ತೆಗೆಯುತ್ತಿರುವರೋ, ಲೋಕದಲ್ಲಿ ಎಲ್ಲರೂ ಒಳ್ಳೆಯವರಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದೇ ಹಾರೈಸುತ್ತಾ ನಿರಂತರವಾಗಿ ಸಮಾಜಮುಖಿಗಳೇ ಆಗಿರುವರು, ಪರೋಪಕಾರಿಗಳೇ ಆಗಿರುವರು, ಲೋಕಹಿತಾರ್ಥಕ್ಕಾಗಿಯೇ ಬದುಕುತ್ತಿರುವರು, ಅಂತಹ ವ್ಯಕ್ತಿಗಳು ಒಂದು ಒಳ್ಳೆಯ ಹಾರೈಕೆಯನ್ನು ಮಾಡಿದರೆ ಆ ಹಾರೈಕೆ ಫಲಿಸುತ್ತದೆ ಎಂಬುದು ನಮ್ಮ ಶ್ರದ್ಧೆ, ನಂಬಿಕೆಗಳನ್ನು ಅವಲಂಬಿಸಿರುತ್ತದೆ. ಹಾಗೂ ಸ್ವತಃ ನನ್ನ ಜೀವನದಲ್ಲೂ ಹಾಗೂ ನಿಮ್ಮ ಜೀವನದಲ್ಲೂ ಅನೇಕ ಬಾರಿ ಇದು ಅನುಭವಕ್ಕೂ ಬಂದಿರುವ ಸಾಧ್ಯತೆ ಇರುತ್ತದೆ. ಅದನ್ನು ಈಗಿನವರ ದೃಷ್ಟಿಯಲ್ಲಿ, ಅಂದರೆ ವಿಜ್ಞಾನದ ದೃಷ್ಟಿಯಲ್ಲಿಯೇ ತೋರಿಸಿಕೊಡಿ, ಒಬ್ಬರಿಗೆ ಆದದ್ದೇ ಇನ್ನೊಬ್ಬರಿಗೆ ಏಕೆ ಆಗುವುದಿಲ್ಲ ಎಂದು ವ್ಯರ್ಥ ವಿತಂಡವಾದವನ್ನು ಮಾಡುವುದರಲ್ಲಿ ಅರ್ಥವಿಲ್ಲ. ಪುಣ್ಯಾಹ ವಾಚನವು ಯಥಾವಿಧಿಯಾಗಿ ಮುಗಿದ ನಂತರ ಕೌಸಲ್ಯಾದೇವಿಯು ಪುರೋಹಿತರನ್ನು ಸತ್ಕರಿಸಿ ಅವರು ಅಪೇಕ್ಷಿಸಿದಷ್ಟು ದಕ್ಷಿಣೆಯನ್ನು ಕೊಟ್ಟು ಕಳುಹಿಸಿ ಶ್ರೀರಾಮನಿಗೆ ಹೇಳಿದಳು. ಯನ್ಮಂಗಲಂ ಸಹಸ್ರಾಕ್ಷೇ ಸರ್ವದೇವ ನಮಸ್ಕೃತೆ ವೃತ್ರನಾಶೇ ಸಮಭವತ್ತತ್ತೆ ಭವತು ಮಂಗಲಂ. ರಾಮ, ವೃತ್ರಾಸುರನನ್ನು ಸಂಹಾರ ಮಾಡಿದ ಕಾಲದಲ್ಲಿ ಸರ್ವದೇವ ನಮಸ್ಕೃತನಾದ ಇಂದ್ರನಿಗೆ ಯಾವ ಮಂಗಳ ಉಂಟಾಯಿತೋ ಅದೇ ಸನ್ಮಂಗಳವು ನಿನಗೂ ಉಂಟಾಗಲಿ. ಯನ್ಮಂಗಲಂ ಸುಪರ್ಣಸ್ಯ ವಿನತಾ ಕಲ್ಪಯತ್ಪುರ ಅಮೃತಂ ಪ್ರಾರ್ಥಯಾನಸ್ಯ ತತ್ತೇ ಭವತು ಮಂಗಲಂ. ತಾಯಿಯ ದಾಸ್ಯ ಶೃಂಖಲೆಯನ್ನು ಬಿಡಿಸಲು ಅಮೃತವನ್ನು ತರಲು ಹೊರಟ ಗರುಡನಿಗೆ ವಿನತಾ ದೇವಿಯು ಹೇಗೆ ಮಂಗಳಾಶಾಸನವನ್ನು ಮಾಡಿದಳೋ ಹಾಗೆಯೇ ನಾನು ಅರಣ್ಯಕ್ಕೆ ಹೊರಟಿರುವ ಈ ಸಮಯದಲ್ಲಿ ನಿನಗೆ ಮಂಗಳಾಶಾಸನವನ್ನು ಮಾಡುತ್ತೇನೆ. ಗರುಡನಿಗೆ ಪ್ರಾಪ್ತವಾದ ಮಂಗಳವು ನಿನಗೂ ಪ್ರಾಪ್ತವಾಗಲಿ. ಅಮೃತೋತ್ಪಾದನೆ ದೈತ್ಯಾನ್ ಘೃತೋ ವಜ್ರಧರಸ್ಯ ಯತ್ ಅದಿತಿರ್ಮಂಗಲಂ ಪ್ರಾದಾತ್ ತತ್ತೇ ಭವತು ಮಂಗಲಂ. ಅಮೃತ ಪ್ರಾಪ್ತಿಯ ಕಾಲದಲ್ಲಿ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧವಾಗುತ್ತಿದ್ದಾಗ
ಅಸುರರನ್ನು ದಮನ ಮಾಡುತ್ತಿದ್ದ ಇಂದ್ರನಿಗೆ ಜಯವಾಗಲೆಂದು ಅದಿತಿಯು ಯಾವ ಮಂಗಳಾಶಾಸನವನ್ನು ಮಾಡಿದಳೋ ಅದೇ ಮಂಗಳಾಶಾಸನವನ್ನೇ ನಾನು ನಿನಗೆ ಮಾಡುತ್ತಿದ್ದೇನೆ. ಇಂದ್ರನಿಗೆ ಅಂದು ಪ್ರಾಪ್ತವಾದ ಸನ್ಮಂಗಳವು ನಿನಗೂ ಲಭಿಸಲಿ. ತ್ರೀನ್ ವಿಕ್ರಮಾನ್ ಪ್ರಕ್ರಮತೋ ವಿಷ್ಣು ರಮಿತ ತೇಜಸಃ ಯದಾಸೀನ್ ಮಂಗಲಂ ರಾಮ ತತ್ತೇ ಭವತು ಮಂಗಲಂ. ಅಖಂಡ ಭೂಮಂಡಲವನ್ನು ವ್ಯಾಪಿಸಿ ಒಂದು ಹೆಜ್ಜೆಯನ್ನು, ಆಕಾಶವನ್ನು ವ್ಯಾಪಿಸಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟು, ಅಂದರೆ ಅಖಂಡ ಭೂಮಂಡಲವನ್ನು ವ್ಯಾಪಿಸಿ ಒಂದು ಹೆಜ್ಜೆಯನ್ನು, ಆಕಾಶವನ್ನು ವ್ಯಾಪಿಸಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟು ಮೂರನೆಯ ಹೆಜ್ಜೆಯನ್ನು ಬಲಿ ಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದ ಕಾಲದಲ್ಲಿ ಅಮಿತ ತೇಜಸ್ವಿಯಾದ ವಾಮನರೂಪಿಯಾದ ಮಹಾವಿಷ್ಣುವಿಗೆ ಯಾವ ಮಂಗಳ ಉಂಟಾಗಿತು ಅದೇ ಮಂಗಳವು ನಿನಗೂ ಉಂಟಾಗಲಿ. ಋತವಸ್ಸಾಗರ ದ್ವೀಪ ವೇದ ಲೋಕ ದಿಶಶ್ಚತೆ ಮಂಗಲಾನಿ ಮಹಾಬಾಹೋ ದಿಶಂತು ಶುಭ ಮಂಗಳಾಹ. 6 ಋತುಗಳು, 7 ಸಮುದ್ರಗಳು, 7 ದ್ವೀಪಗಳು, 4 ವೇದಗಳು, 14 ಲೋಕಗಳು, 8 ದಿಕ್ಕುಗಳು ಶುಭಪ್ರದಗಳಾಗಿ ನಿನಗೆ ಶುಭಮಂಗಳಗಳನ್ನು ಸರ್ವದಾ ದಯಪಾಲಿಸಲಿ. ಹೀಗೆ ಕೌಸಲ್ಯಾದೇವಿಯು ಮಗನಿಗೆ ಮಂಗಳಾಶಾಸನ ಮಾಡಿ ದೇವ ಪ್ರಸಾದವನ್ನು, ಅಂದರೆ ಮಂತ್ರಾಕ್ಷತೆಯನ್ನು ಮಗನ ತಲೆಯಲ್ಲಿ ಹಾಕಿ ದೇವತಾರ್ಚನೆಯಾದ ನಂತರ ಉಳಿದ ಗಂಧಶೇಷದಿಂದಲೂ ಪ್ರಸಾದ ಪುಷ್ಪಗಳಿಂದಲೂ ಶ್ರೀರಾಮನನ್ನು ಅಲಂಕರಿಸಿ ಪ್ರತ್ಯಕ್ಷ ಫಲವನ್ನು ನೀಡುವ ವಿಶಲ್ಯಕರಣಿ ಎಂಬ ಶುಭದಾಯಕವಾದ ಮೂಲಿಕೆಯನ್ನು ರಕ್ಷಣಾರ್ಥವಾಗಿ ಶ್ರೀರಾಮನ ಕೈಗೆ ಕಟ್ಟಿ ಮೂಲಿಕಾಧಿದೇವತಾ ಮಂತ್ರವನ್ನು, ರಕ್ಷಾಬಂಧನ ಮಂತ್ರವನ್ನು ಜಪಿಸಿದಳು. ಕೌಸಲ್ಯೆಯು ಸಂತೋಷಗೊಂಡವಳಂತೆ ಮಾತನ್ನೇನೋ ಆಡಿದಳು, ಮಂಗಳಾಶಾಸನವನ್ನು ಮಾಡಿದಳು. ಆದರೆ ಅವಳ ಹೃದಯದಲ್ಲಿ ದುಃಖವು ತುಂಬಿಕೊಂಡಿದ್ದಿತು. ಮಾತಿನಲ್ಲಿ ರಾಮನನ್ನು ಹೋಗಿ ಬಾ ಎಂದು ಹೇಳಿದರೂ ಅವಳ ಭಾವನೆಯು ಮಾತ್ರ ಶ್ರೀರಾಮನನ್ನು ಪರಿತ್ಯಜಿಸುವುದಾಗಿರಲಿಲ್ಲ. ಯಶಸ್ವಿನಿಯಾದ ಕೌಸಲ್ಯೆಯು ಮುಂದಕ್ಕೆ ಬಗ್ಗಿ ಪುತ್ರನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಅಸ್ಪಷ್ಟವಾದ ಮಾತುಗಳಿಂದ ಹೇಳಿದಳು, ಪುತ್ರ ರಾಮ ಸಿದ್ಧಾರ್ಥೋ ಗಚ್ಚ ಯಥಾ ಸುಖಂ. ಮಗು ರಾಮ, ನಿನ್ನ ಇಷ್ಟಾರ್ಥವು ನೆರವೇರಲಿ, ಸುಖವಾಗಿ ಹೋಗಿ ಬಾ. ನೀನು ನಿರೋಗ ದೃಢಕಾಯನಾಗಿ ಸಂಕಲ್ಪ ಸಿದ್ಧಿಯನ್ನು ಪಡೆದು ಸುಖವಾಗಿ ಅಯೋಧ್ಯೆಗೆ ಹಿಂದಿರುಗಿ ಹಿಂದಿನ ರಾಜರ್ಷಿಗಳ ಮಾರ್ಗದಲ್ಲಿ ಸುಸ್ಥಿರನಾಗಿರುವುದನ್ನು ನಾನು ನೋಡುವೆನು. ನೀನು ಕಾಡಿಗೆ ಹೊರಟೊಡನೆಯೇ ನನ್ನ ಕಂದನು ಯಾವ ಕಾಡಿನಲ್ಲಿ ಪ್ರಯಾಣ ಮಾಡುತ್ತಿರುವನೋ ಅವನ ಸುಕೋಮಲವಾದ ಕಾಲುಗಳಿಗೆ ಎಷ್ಟು ಮುಳ್ಳುಗಳು ಚುಚ್ಚಿವೆಯೋ, ಅವನು ಎಷ್ಟು ದುಷ್ಟ ಮೃಗಗಳನ್ನು ಎದುರಿಸಬೇಕಾಗುವುದೋ, ರಾತ್ರಿಯಲ್ಲಿ ಎಲ್ಲಿ ಮಲಗುವನೋ, ಇವೇ ಮುಂತಾಗಿ ದುಷ್ಟವಾದ ಕಲ್ಪನೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಲೇ ಇರುತ್ತವೆ. ನೀನು ಅಯೋಧ್ಯೆಗೆ ಆಗಮಿಸಿದ ಶುಭ ದಿನದಂದು ಈ ದುಷ್ಟ ಕಲ್ಪನೆಗಳೆಲ್ಲವೂ ದೂರವಾಗಿ ಪ್ರಫುಲ್ಲಗೊಂಡ ಮುಖದಿಂದ ಕೂಡಿದವಳಾಗಿ ಆಗ ತಾನೇ ಉದಯಿಸಿದ ಪೂರ್ಣ ಚಂದ್ರನನ್ನು ನೋಡಿ ಸಂತೋಷಿಸುವಂತೆ ವನದಿಂದ ಆಗಮಿಸಿದ ನಿನ್ನನ್ನು ನೋಡಿ ಸಂತೋಷ ಪಡುತ್ತೇನೆ. ನೀನು ಪಿತೃವಾಕ್ಯ ಪರಿಪಾಲನಾ ರೂಪವಾದ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಆಗಮಿಸಿ ಸಾಮ್ರಾಜ್ಯ ಪಟ್ಟಾಭಿಷಿಕ್ತನಾಗಿ ಭದ್ರಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡುವುದನ್ನು ನಾನು ನೋಡುವೆನು. ಹೋಗಿ ಬಾ ರಾಮ, ಹೋಗಿ ಬಾ. ವನವಾಸವು ಕಳೆದ ನಂತರ ರಾಜೋಚಿತವಾದ ವಸ್ತ್ರಾಭರಣಗಳಿಂದ ಸಂಪನ್ನನಾಗಿ ನನ್ನ ಮತ್ತು ನನ್ನ ಸೊಸೆಯಾದ ಸೀತೆಯ ಸಕಲವಾದ ಕಾಮನೆಗಳನ್ನು ನಿತ್ಯವೂ ಪೂರೈಸಿಕೊಡುವೆಯಂತೆ. ನಿನ್ನ ಕಲ್ಯಾಣಕ್ಕಾಗಿ ನಾನು ಶಿವನೇ ಮೊದಲಾದ ದೇವತೆಗಳನ್ನು, ಮಹರ್ಷಿಗಳನ್ನು, ಭೂತಗಣಗಳನ್ನು, ಸುರರನ್ನು, ಸರ್ಪಗಳನ್ನು ಆರಾಧಿಸಿದ್ದೇನೆ. ನನ್ನ ಪೂಜೆಯಿಂದ ಅವರೆಲ್ಲರೂ ಸುಪ್ರೀತರಾಗಿ ಬಹಳ ಕಾಲ ಅರಣ್ಯದಲ್ಲಿ ವಾಸ ಮಾಡಲಿರುವ ನಿನ್ನ ಹಿತದಲ್ಲಿಯೇ ಆಕಾಂಕ್ಷೆಯುಳ್ಳವರಾಗಿರಲಿ. ಸರ್ವದಾ ನಿನಗೆ ಹಿತವನ್ನು ಉಂಟು ಮಾಡಲಿ. ಎಲ್ಲ ದಿಕ್ಕುಗಳು ನಿನಗೆ ಹಿತವನ್ನು ಉಂಟು ಮಾಡಲಿ. ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದ್ದ ಕೌಸಲ್ಯೆಯು ಯಥಾವಿಧಿಯಾಗಿ ಮಂಗಳಾಶಾಸನವನ್ನು ಪೂರೈಸಿ ರಕ್ಷಣಾರ್ಥವಾಗಿ ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿದಳು. ಪುನಃ ಪುನಃ ಶ್ರೀರಾಮನನ್ನೇ ನೋಡುತ್ತಾ ಅವನನ್ನು ಬಿಟ್ಟಿರಲಾರದೆ ಬಾಚಿ ತಬ್ಬಿಕೊಂಡಳು. ಹೀಗೆ ಕೌಸಲ್ಯಾದೇವಿಯು ಶ್ರೀರಾಮನ ರಕ್ಷಣಾರ್ಥವಾಗಿ ಮಗನನ್ನು ಬಲಭಾಗದಿಂದ ಸುತ್ತಿ, ಅಂದರೆ ಪ್ರದಕ್ಷಿಣೆ ಮಾಡಿದ ನಂತರ ಶ್ರೀರಾಮನು ತಾಯಿಯ ಮಂಗಳಾಶಾಸನದಿಂದ ಮತ್ತು ಅನುಮತಿಯಿಂದ ಉಂಟಾದ ಉಲ್ಲಾಸದ ಕಾಂತಿಯಿಂದ ವಿಜೃಂಭಿಸುತ್ತಾ
ಸೀತೆಯ ಅಂತಃಪುರಕ್ಕೆ ತೆರಳಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 25ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.